ಮಾನ್ವಿಯಲ್ಲಿ ಡೆಂಗಿ ಜ್ವರಕ್ಕೆ ಮಗುವೊಂದು ಸಾವನ್ನಪ್ಪಿದೆ. ಮಂಜುನಾಥ ಎಂಬುವರ 5 ವರ್ಷದ ಗಂಡು ಮಗು ಸಾವನ್ನಪ್ಪಿರುವಂಥದ್ದು. ಅದು ಡೆಂಗಿ ಜ್ವರಕ್ಕೆ ಮಗು ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಕಳೆದ 3 ದಿನಗಳ ಹಿಂದೆ ಮಗು ಸಾವನ್ನಪ್ಪಿತ್ತು. ಡೆಂಗಿ ಜ್ವರಕ್ಕೆ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ಮಗನನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮಾಹಿತಿ ತಿಳಿದ ಬಳಿಕ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಮೃತ ಮಗುವಿನ ಮನೆಗೆ ಆರೋಗ್ಯ ಇಲಾಖೆ ಭೇಟಿಯನ್ನ ನೀಡಿರುವಂಥದ್ದು. ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಡೆಂಗ್ಯೂ ಜ್ವರವನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅದರಲ್ಲೂ ಸ್ಪೆಷಲಿ ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಬೇಗನೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕಾಗುತ್ತೆ. ಹೀಗೆ ತೋರಿಸ್ತಾ ಇದ್ದೀವಿ. ಮಂಜುನಾಥ ಎಂಬುವರ 5 ವರ್ಷದ ಗಂಡು ಮಗು ಸಾವನ್ನಪ್ಪಿದೆ. ಅದು 3 ದಿನಗಳ ಹಿಂದೆ ಡೆಂಗಿ ಜ್ವರಕ್ಕೆ ಈ ಮಗು ಬಲಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಆಲ್ಮೋಸ್ಟ್ ಒಂದು 13 ಜಿಲ್ಲೆಗಳಲ್ಲಿ ಈ ಡೆಂಗಿ ಜ್ವರನೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈ ಡೆಂಗಿ ಜ್ವರಕ್ಕೇನೆ ಬಲಿಯಾಗಿರುವಂಥದ್ದು ಅಂತ ಕನ್ಫರ್ಮ್ ಆಗಿದೆಯಾ? ಏನ್ ಹೇಳ್ತಾರೆ ಅವರ ಪೋಷಕರು? ಯಾವಾಗ ಅಡ್ಮಿಟ್ ಆಗಿದ್ದು? ಆರೋಗ್ಯ ಇಲಾಖೆಯವರು ಏನ್ ಹೇಳ್ತಿದ್ದಾರೆ? ಪೃಥ್ವಿ, ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಆಗಸ್ಟ್ ತಿಂಗಳಿನಿಂದ ಡೆಂಗ್ಯೂ ಮಹಾಮಾರಿ ಉಲ್ಬಣಗೊಂಡಿರತಕ್ಕಂಥದ್ದು ಈಗಾಗಲೇ ನಾವು ನ್ಯೂಸ್ 18ನಲ್ಲಿ ವರದಿ ಕೂಡ ಮಾಡಿದ್ವಿ. ಅದಾದ ಬೆನ್ನಲ್ಲೇ ಏನಂತ ಹೇಳಿದ್ರೆ, ಕರೋನಾ ಮಹಾಮಾರಿ ಬಳಿಕ ಈ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಕ್ಕಳಲ್ಲೂ ಕೂಡ ಈ ಒಂದು ಡೆಂಗ್ಯೂ ಮಹಾಮಾರಿ ಕಾಣಿಸ್ಕೊಳ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಮಂಜುನಾಥ್ ಎಂತಕ್ಕಂಥವರ ಮಗ ಕೂಡ ಈ ಒಂದು ಡೆಂಗಿ ಜ್ವರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಈಗ ದೃಢಪಟ್ಟಿರ್ತಕ್ಕಂಥದ್ದು. ಡೆಂಗಿ ಜ್ವರ ಬಂದಂತ ಕೆಮ್ಮು, ನೆಗಡಿ ಮತ್ತು ಜ್ವರ ಬಂದಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಡೆಂಗ್ಯೂ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ದು ವೈದ್ಯರೇ ಖಚಿತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಆ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆ ಮಗು ಕಳೆದ 3 ದಿನಗಳ ಹಿಂದೆ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗ ದೃಢಪಟ್ಟಿದೆ ಪೃಥ್ವಿ. ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ಟೋಟಲ್ ಒಟ್ಟು ಇದುವರೆಗೆ ನೋಡಿದ್ರೆ ಜನವರಿ ತಿಂಗಳಿಂದ ಇಲ್ಲಿವರೆಗೂ ಸರಿಸುಮಾರು 994 ಪ್ರಕರಣಗಳಂದ್ರೆ ಡೆಂಗ್ಯೂ ಹಿನ್ನೆಲೆಯಲ್ಲಿನೇ ಚಿಕಿತ್ಸೆಯನ್ನು ಪಡೆದಿರತಕ್ಕಂಥದ್ದು. ಅದರಲ್ಲಿ 40 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರತಕ್ಕಂಥದ್ದು. ಸ್ವತಃ DHO ಆಫೀಸಿಂದಲೇ ಆ ದಾಖಲೆ ಬಂದಿರತಕ್ಕಂಥದ್ದು. ಇದು ಸರ್ಕಾರಿ ದಾಖಲೆ ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅನೇಕ ಮಕ್ಕಳು, ಇವತ್ತು ಸಾವಿರಾರು ಮಕ್ಕಳು ಇಡೀ ಜಿಲ್ಲೆಯಾದ್ಯಂತ ಖಾಸಗಿ ಆಸ್ಪತ್ರೆಯಲ್ಲಿ ಮಕ್ಕಳು ಕೆಮ್ಮು, ನೆಗಡಿ, ಶೀತ, ಜ್ವರದಿಂದ ಬಳಲ್ತಾ ಇದ್ದಾರೆ. ಇದು ವೈರಲ್ ಫೀವರ್ ಅಂತಕ್ಕಂಥ ಮಾಹಿತಿಯನ್ನು ಕೂಡ ವೈದ್ಯರು ಈಗಾಗಲೇ ಖಚಿತಪಡಿಸಿರ್ತಕ್ಕಂಥದ್ದು. ಈ ವೈರಲ್ ಫೀವರ್ ನಿಂದ ಸಾಕಷ್ಟು ಮಕ್ಕಳು ಇವತ್ತು ಬಳಲ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂತಹ ಒಂದು ಡೆಂಗಿ ಜ್ವರಕ್ಕೆ ಈಗಾಗಲೇ ರಾಯಚೂರು ಜಿಲ್ಲೆಯ ಒಂದು ಮಗು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ದುರಂತದ ವಿಚಾರ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್